ನಮಸ್ಕಾರ ಎಲ್ಲರಿಗೂ KNR ಕ್ರಿಯೇಟಿವ್ ಝೋನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಂಬಾಜಿ ದುರ್ಗಾ ಬೆಟ್ಟದ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಕರ್ನಾಟಕದ ಚಿಂತಾಮಣಿ ತಾಲೂಕಿನಲ್ಲಿರುವ ಈ ಅಂಬಾಜಿ ದುರ್ಗಾ ಬೆಟ್ಟ. ಈ ಅಂಬಾಜಿ ದುರ್ಗಾ ಬೆಟ್ಟ ಕೈಲಾಸಗಿರಿ ಬೆಟ್ಟದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ 65 ಕಿಲೋಮೀಟರ್, ಚಿಂತಾಮಣಿಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟದ ಮೇಲೆ 3 ದೇವಾಲಯಗಳನ್ನು ಕಾಣಬಹುದು. ಮೊದಲನೇದಾಗಿ ಶ್ರೀ ದುಷ್ಟಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ, ನಂತರ ದುರ್ಗಾಮಾತೆಯ ದೇವಾಲಯ, ಹಾಗೆ ಬೆಟ್ಟದ ಮೇಲೆ ಅಂಬೋಜೇಶ್ವರ ದೇವಾಲಯವನ್ನು ನೀವು ಕಾಣಬಹುದು. ಈ ದೇವಸ್ಥಾನವು ಬೆಳಗ್ಗೆ 9 ರಿಂದ ಸಂಜೆ 5 ತನಕ ಓಪನ್ ಇರುತ್ತೆ. ಸಾವಿರಾರು ವರ್ಷದ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ. ಹಿಂದೆ ಈ ಪ್ರದೇಶ ಅಂಬಾಜಿಪುರ ಅನ್ನೋ ಗ್ರಾಮವಾಗಿತ್ತು. ಅದು ಯುದ್ಧಗಳಿಂದಾಗಿ ನಾಶವಾಯಿತು ಅಂತ ಹೇಳಲಾಗುತ್ತೆ. ಸ್ಥಳೀಯರೊಬ್ಬರ ಕನಸಿನಲ್ಲಿ ಈ ಸ್ವಾಮಿಯು ಬಂದಿದ್ರಂತೆ. ಆದ್ದರಿಂದ ಆ ವ್ಯಕ್ತಿ ಬೆಟ್ಟದ ಮೇಲೆ ಈ ಸ್ವಾಮಿಯನ್ನು ಹುಡುಕುತ್ತಾ ಹೊರಡುತ್ತಾರೆ. ಈ ಸ್ವಾಮಿಯ ವಿಗ್ರಹವನ್ನು ಹುಡುಕಿದ ನಂತರ ಮತ್ತೆ ಈ ದೇವಾಲಯವನ್ನು ಇಂಪ್ರೂವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬೆಟ್ಟದ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಇವರು ನಾರಾಯಣ ಸ್ವಾಮಿ ಅಂತ. ಇವರೇ ಇಲ್ಲಿ ಎಲ್ಲ ಫೆಸಿಲಿಟೀಸ್ನ ನೋಡ್ಕೊತಾ ಇರೋದು. ಇವರು ತನ್ನ 2 ಜೀಪ್ನಿಂದ ಕೈಲಾಸಗಿರಿಯಿಂದ ಉಚಿತವಾಗಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳನ್ನು ಪಿಕಪ್ ಮತ್ತು ಡ್ರಾಪ್ ಮಾಡ್ತಾರೆ. (2015) ಹೀಗೆ ಇದ್ದ ದೇವಸ್ಥಾನವನ್ನು ಈ ರೀತಿ ಇಂಪ್ರೂವ್ ಮಾಡಿದ್ದಾರೆ ನೋಡಿ. ಪ್ರತಿ ಮಂಗಳವಾರ ಹಾಗೂ ಹುಣ್ಣಿಮೆಗೆ ಅಭಿಷೇಕ ಮಾಡ್ತಾರೆ. ಇಲ್ಲಿ ಹನುಮ ಜಯಂತಿಯಂದು ವಿಶೇಷ ಪೂಜೆ ಮಾಡ್ತಾರೆ. ಜಾತ್ರೆ ಕೂಡ ಮಾಡ್ತಾರೆ ಇಲ್ಲಿ ಶಿವರಾತ್ರಿ ಹಾಗೂ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ. ಈಗ ನೀವು ಕೂಡ ಈ ಸ್ವಾಮಿಯ ದರ್ಶನ ಮಾಡಿ. ಇಲ್ಲಿನ ವಿಶೇಷವೇನೆಂದರೆ ಈ ಆಂಜನೇಯರ ಕೈಯಲ್ಲಿ ಗದೆ ಇರೋದಿಲ್ಲ, ಬದಲಾಗಿ ತಾವರ ಹೂವಿನ ಇಟ್ಕೊಂಡಿರ್ತಾರೆ. ಹಾಗೆ ಕಾಲಿನಲ್ಲಿ ಶತ್ರು ಸಂಹಾರ ಮಾಡ್ತಾ ಇರೋ ದೃಶ್ಯನ ನೀವು ಕೂಡ ನೋಡಬಹುದು. ದುಷ್ಟ ಸಂಹಾರ ಮಾಡ್ತಾ ಇರೋ ಆಂಜನೇಯನ ಮೂರ್ತಿಯನ್ನ ನಾನು ಇದೇ ಮೊದಲ ಬಾರಿಗೆ ನೋಡಿದ್ದು. ಇಲ್ಲಿ ಬರುವ ಭಕ್ತಾದಿಗಳಿಗೆ ಪ್ರತಿದಿನ ಅನ್ನಪ್ರಸಾದವನ್ನು ನೀಡಲಾಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಹರಕೆಕಾಯಿ ಕೂಡ ಕಟ್ತಾರೆ.
ಇಲ್ಲಿ ಗೋಶಾಲೆನೂ ಇದೆ. ಸುಮಾರು 30 ಹಸುಗಳಿವೆ. ಪ್ರತಿ ಅಮಾವಾಸ್ಯೆಗೆ ಇಲ್ಲಿನ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರಿಂದ ಭಜನೆ ಮಾಡ್ತಾರೆ. ಹಾಗೆಯೇ ಪಕ್ಕದಲ್ಲೇ ಇರುವ ಬೆಟ್ಟದ ಮೇಲೆ ದುರ್ಗಾದೇವಿಯ ದೇವಸ್ಥಾನ ಹಾಗೂ ಅಂಬೋಜೇಶ್ವರ ದೇವಸ್ಥಾನವಿದೆ. ವೆಹಿಕಲ್ಸ್ ಮೇಲೆ ಹೋಗೋಕೆ ಆಗೋದಿಲ್ಲ, ಟ್ರೆಕ್ಕಿಂಗ್ ಮಾಡಬಹುದಷ್ಟೇ. ಇದೇ ನೋಡಿ ದುರ್ಗಾದೇವಿಯ ಸನ್ನಿಧಿ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಬೆಟ್ಟದ ಮೇಲಿಂದ ನೇಚರ್ ವ್ಯೂ ತುಂಬಾ ಚೆನ್ನಾಗಿದೆ. ಈ ಬೆಟ್ಟದ ಮೇಲೆ ಎಣ್ಣೆ ಕಣಜ ಅಂತ ಒಂದು ಚಿಕ್ಕ ಬಾವಿ ರೀತಿ ಇದೆ. ಈಗಲೂ ಆ ಬಾವಿಲಿ ನೀರು ಕೂಡ ಇರುತ್ತಂತೆ ಯಾವಾಗಲೂ. ಹಿಂದೆ ಸೀತಾರಾಮ ಇಲ್ಲಿಗೆ ಬಂದಾಗ ಶಿವನಿಗೆ ದೀಪ ಹಚ್ಚೋಕೆ ದೀಪದ ಎಣ್ಣೆ ಇಲ್ಲದ ಕಾರಣ ಇಲ್ಲಿನ ಬಾವಿಯ ನೀರು ತಂದು ದೀಪವನ್ನು ಹಚ್ಚಲಾಗಿದೆ ಎಂದು ಹೇಳಲಾಗುತ್ತೆ. ಹಾಗೆ ಈ ಬೆಟ್ಟದ ಮೇಲೆ ಭೀಮನ ಹೆಜ್ಜೆ ಗುರುತು ಇದೆ. ಈಗ ನೀವು ಕೂಡ ಅಂಬೋಜೇಶ್ವರ ಸ್ವಾಮಿಯ ದರ್ಶನ ಮಾಡಿ. ತುಂಬ ಪ್ರಶಾಂತವಾಗಿರೋ ವಾತಾವರಣ ಇದೆ ಈ ಬೆಟ್ಟದ ಮೇಲೆ.
ಬೆಟ್ಟದ ಮೇಲಿಂದ ಚಿಂತಾಮಣಿ ಹಾಗೂ ಕೈವಾರ ಕಾಣಿಸುತ್ತೆ. ನೀವು ಕೂಡ ಕೈಲಾಸಗಿರಿಗೆ ಬಂದಾಗ ತಪ್ಪದೆ ಅಂಬಾಜಿ ದುರ್ಗದ ಆಂಜನೇಯನ ದರ್ಶನ ಮಾಡಿ. ಕೈಲಾಸಗಿರಿ ಬೆಟ್ಟದಿಂದನೇ ಈ ದೇವಸ್ಥಾನಕ್ಕೆ ದಾರಿ ಇದೆ. ಈ ಅಂಬಾಜಿ ದುರ್ಗ ಬೆಟ್ಟದ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.